ಗ್ರಾಮ ದೊಡೆಯ ಶರಣು ಎನ್ನುವೆ ಭಕ್ತಿ ಕುಸುಮಾರ್ಪಿಸುವೆ ಶಿಷ್ಟರನ್ನು ರಕ್ಷಿಸಲು ಮತ್ತೊಮ್ಮೆ ನೀನು ಧರೆಗಿಳಿದು ಬಾ ತಂದೆ. ನಿನಗೆ ಕೋಟಿ ಕೋಟಿ ನಮಸ್ಕಾರ.
ಶಾಂತ, ಪವಿತ್ರವಾದ ಘಟಪ್ರಭಾ ನದಿ ನೀರನ್ನು ತಂದು ಆ ತಾಯಿಯ ಶ್ರೀಕಮಲ ತೊಳೆದು ಪುಣಿತಳಾದೆಯಾ ಶಾಂತ? ಹೌದು ಸ್ವಾಮಿ, ನಾನು ಪುನೀತನಾದ ಸ್ವಾಮಿ. ಈ ಭವ್ಯವಾದ ಈ ಬಂಗಲೆಯಲ್ಲಿ ಶೃಂಗಾರವಾಗಿ ಸೋಗಿಸುತ್ತಿರುವ ಈ ತಾಯಿಯನ್ನು ಪೂಜೆ ಮಾಡಿ ನಾನು ನಿಜವಾಗ್ಲೂ ಸುಮನಿಯಾಗಿ ಬಿಟ್ಟೆ. ನೋಡಿ ಸ್ವಾಮಿ, ನೀವು ಆ ದೇವರಿಗೆ ನಮಸ್ಕರಿಸಿ ನೀವು ಕಾರಣರಾಗಿರಿ. ಹೌದು ಶಾಂತ. ನೋಡಿ, ನನಗೆ 100 ವರ್ಷ ಸುಮಂಗಲಿಯಾಗಿ ಬಾಳೆ ಎಂದು ನನಗೆ ಆಶೀರ್ವಾದ ಮಾಡಿ. ಹೇ ಭವತಾರಿಣಿ, ಭವಲೋಕದ ಪರಿಹಾರಿಣಿ, ಸದಾವಕಾಲ ಸತ್ಯ ನ್ಯಾಯ ನೀತಿ ಧರ್ಮದ ತಳದಲ್ಲಿ ಬದುಕಿ ಬಾಳಿದವನು ನಾನು. ಅಂದಾಗ ಸತ್ಯವೇ ನನ್ನ ತಂದೆ ತಾಯಿ, ಸತ್ಯವೇ ನನ್ನ ಬಂಧು ಬಳಗ, ಸತ್ಯ ಮಾತೆಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಎಂಬ ಆ ಅಮರವಾಣಿಯಂತೆ ಸತ್ಯವೇ ನನ್ನ ದೇಹದ ಉಸಿರಾಗಿಸಿಕೊಂಡು ಇದುವರೆಗೂ ಒಂದು ಪ್ರಾಮಾಣಿಕ ಜೀವನ ನಡೆಸಿಕೊಂಡಿದ್ದೇನೆ ಶಾಂತ. ನಾನು ಅಷ್ಟೇ ಅಲ್ಲ, ಈ ಮನೆಗೆ ಆಳು ಮಗನಾಗಿ ಬಂದ ನಾನು. ಆದರೆ ಆ ನಮ್ಮ ಯಜಮಾನ ಎಂದೂ ನಮ್ಮನ್ನು ಆಳು ಮಕ್ಕಳಂತೆ ಕಾಣುವುದಿಲ್ಲ. ಪುಣ್ಯಾತ್ಮ ತನ್ನ ಸ್ವಂತ ಒಡ ಹುಟ್ಟಿದ ಮಕ್ಕಳನ್ನು ನಮ್ಮನ್ನು ಪ್ರೀತಿಸಿ ಲಾಲಿಸಿ ಒಂದು ಪುಣ್ಯದ ಸಂಗ್ರಹವನ್ನೇ ಮಾಡಿಬಿಟ್ಟ ಮಹಾನುಭಾವ. ಅಷ್ಟೇ ಅಲ್ಲ, ಈ ಅರಮನೆಗೆ ಅರಗಿಣಿಯಾಗಿ ಇರಬೇಕಾದ ಅವಳ ಸ್ವಂತ ಮಗಳನ್ನು ನನಗೆ ದಾರಿ ಎರೆದು ನನ್ನ ಸತಿಯನ್ನಾಗಿ ಮಾಡಿಸಿಬಿಟ್ಟ ಮಹಾನುಭಾವ. ತನ್ನ ಪಾಲಿಗೆ ಬರಬೇಕಾದ 20 ಎಕರೆ ಜಮೀನನ್ನು ನನ್ನ ಹೆಸರಿಗೆ ಬರೆದಿಟ್ಟು ಆ ಶಾಂತಗೌಡನ ಉಪಕಾರ ಈ ಜನ್ಮದಲ್ಲಿ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಶಾಂತ. ಈ ಜನ್ಮದಲ್ಲಿ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ಜನ್ಮ ಅನ್ನೋದಾಗಿದ್ದರೆ ಆ ಶಾಂತಗೌಡನ ಉಪಕಾರವನ್ನು ತೀರಿಸುವಂತ ಶಕ್ತಿ ಕೊಡು ಅಂತೇಳಿ ಆ ಭಗವಂತನಲ್ಲಿ ಬೇಡಿಕೊಳ್ಳುವೇನು ಶಾಂತ, ಭಗವಂತನಲ್ಲಿ ಬೇಡಿಕೊಳ್ಳುವೇನು. ಸಕಲ ವೈಭವದ ಶ್ರೀಮಂತನ ಮಗಳಾದ ನಾನು ನಿಮಗೆ ಮಡಿದೆಯಾಗಿ ಬಂದರು. ನಿಮಗೆ ಭವ್ಯ ಭಕ್ತಿಯಿಂದ ಹೆಚ್ಚಿನ ಶಕ್ತಿ ಇದೆ. ಪತಿಯೇ ದೇವರೆಂದು ನಂಬಿ ಬಂದವಳು ನಾನು. ಆದರೆ ನನ್ನ ತಂದೆಯ ಋಣವನ್ನು ಮಾತನ್ನು, ನನ್ನ ಮನದವನ ಮಾತನ್ನು ನಾನು ನಿಮಗೆ ಹೇಗೆ ಋಣವನ್ನು ತೀರಿಸಬೇಕು? ನಿಮ್ಮನ್ನು ಕೈ ಹಿಡಿದ ನನ್ನ ಜನ್ಮ ಸಾರ್ಥಕವಾಯಿತು ಸ್ವಾಮಿ. ಶಾಂತ, ಇಲ್ಲಿ ನಾನನ್ನು ಏನಿದೆ ಶಾಂತ? ಎಲ್ಲವೂ ನಾನು ನನ್ನದು ಒಂದು ಹುಟ್ಟಿರುವಾಗ ಭ್ರಮೆಯುವುದು. ಸಿದ್ದೇಶ್ವರ ಶ್ರೀಗಳ ವಾಣಿಯಂತೆ ನನ್ನದು ನಾನು ಅನ್ನುವಂಥ ಭ್ರಮೆಯಲ್ಲಿ ಬದುಕೋದಕ್ಕಿಂತ ಮುಂಚೆ ಈ ಜನ್ಮದಲ್ಲಿ ಒಮ್ಮೆ ಹುಟ್ಟಿದೆ ಅಂದ ಮೇಲೆ ಒಮ್ಮೆ ಸಾವು, ಹುಟ್ಟಿನ ಹಿಂದೆ ಸಾವು ಇದೆ ಶಾಂತ, ಸಾವು ಇದೆ. ಅಂದಾಗ ಆ ಭಗವಂತ ಕೊಟ್ಟಂತ ಒಂದು ಆ ಆಸ್ತಿಯನ್ನ ಅವನಿಗೆ ಮರಳಿಕೊಳ್ಳಿಕ್ಕೆ ನಾವೇಕೆ ನಿಸ್ಸಂತೋಷ ಪಡಬೇಕು ಶಾಂತ? ನಿಸ್ಸಂತೋಷ ಪಡಬೇಕು. ಸದಾವಕಾಲ ಆ ಭಗವಂತ ನಾಮಸ್ಮರಣೆ ಮಾಡಿಕೊಳ್ಳುತ್ತಾ ಕಾಲ ಕಳೆಯುತ್ತಾ ಸುಮ್ಮನೆ ಕಂತರ್ ನೋಡ್ಬೇಕು ಶಾಂತ. ಜೀವನ ಒಂದು ಕಣ್ಮರೆಯನ್ನ ಜೀವನವಾಗಿ ನಿತ್ಯ ಸೋಲುವಾಗ, ಆದ್ರೆ ಈ ನಿಮ್ಮ ಮುಗ್ಧ ಮನಸ್ಸಿಗೆ ಶಾಂತಿ ನೀಡಲು ಓಡೋಡಿ ಬರಬಲ್ಲ ಆ ಕರುಣಸಾಗರ. ಶಾಂತ, ಓಡೋಡಿ ಬರುವಂತ ಹೇಳ್ತಾ ಇದೆಯಲ್ಲ ಶಾಂತ, ಕರುಣಾಸಾಗರ. ಭಕ್ತರ ಕರೆಗೆ ಹೋಗೊಟ್ಟು ಎಂದೂ ತಪ್ಪಿಸಿದರಲ್ಲ ಆ ಕರುಣಾಸಾಗರ. ಅದಾವ ರೂಪದಲ್ಲಿ ಬಂದು ಭಕ್ತರಿಗೆ ಸಹಾಯ ಮಾಡುವನು ಆ ಪರಮಾತ್ಮ, ಆ ಶಿವಶಂಕರ. ಅಷ್ಟೇ ಅಲ್ಲ ಶಾಂತ, ಆ ಶಾಂಭವಿ ಗಂಡನ ಮಹಿಮೆ ಅಪಾರವಾಗಿದೆ. ಹಿಂದೆ ಸಮುದ್ರ ಮಥನ ಮಾಡುವಾಗ ಕಾಲಕೂಟ ವಿಷವನ್ನು ಕುಡಿದು ವಿಷಕಂಠನಾದ. ಅಷ್ಟೇ ಅಲ್ಲ ಶಾಂತ, ದಶಕಂಠನ ಸಾವಿನ ನಂತರ ಶ್ರೀರಾಮನ ಭಕ್ತಿಗೆ ಒಲಿದು ಶ್ರೀರಾಮಲಿಂಗೇಶ್ವರನಾದ ಶಾಂತ, ರಾಮಲಿಂಗೇಶ್ವರನಾದ. ಅವನ ಮಹಿಮೆ ಬಹಳ ಅಪಾರವಿದೆ ಶಾಂತ, ಬಹಳ ಅಪಾರವಿದೆ. ಆದರೆ ಏನು ಮಾಡುವುದು ಶಾಂತ? ಸ್ವಾಮಿ, ಆದರೆ ಏನು ಮಾಡುವುದು ಅಂತ ನೀವು ಉಸಿರು ಯಾಕೆ ಹಾಕ್ತಾ ಇದ್ದೀರಾ? ಹೌದು ಶಾಂತ, ನಾನು ಉಸಿರು ಹಾಕಲೇಬೇಕಾಗಿದೆ ಶಾಂತ, ಉಸಿರು ಹಾಕಲೇಬೇಕಾಗಿದೆ. ಯಾಕೆಂದ್ರೆ ನಾನೀಗ ನಾಲಿಗೆ ಇದ್ದರೂ ಮೂಕನಾಗಿ ಬಿಟ್ಟಿದ್ದೇನೆ ಶಾಂತ, ನಾಲಿಗೆ ಇದ್ದರೂ ಮೂಕನಾಗಿ ಬಿಟ್ಟಿದ್ದೇನೆ. ಕಣ್ಣಿದ್ದರೂ ಕಿವುಡನಾಗಿ ಬಿಟ್ಟಿದ್ದೇನೆ ಶಾಂತ, ಕಣ್ಣಿದ್ದರೂ ಕಿವುಡನಾಗಿ ಬಿಟ್ಟಿದ್ದೇನೆ.
ಇದ್ದರೂ ಸಹಿತ ಶಾಂತ ಕಿವುಡನಾಗಿ ಬಿಟ್ಟಿದ್ದೇನೆ ಶಾಂತ, ಕಿವುಡನಾಗಿ ಬಿಟ್ಟಿದ್ದೇನೆ. ಸ್ವಾಮಿ ಸ್ವಾಮಿ, ನಿಮಗಾಗಿ ಆಗಿದ್ದು ನನಗೆಲ್ಲ ತಿಳಿದಿದೆ ಸ್ವಾಮಿ. ನಿಮ್ಮಂತ ರಂಗದ ಮರ್ಮ ಆ ಬ್ರಹ್ಮ ಬರದ ವಿಧಿ ಲಿಖಿತವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ನೋಡಿ, ಆ ಸಂಕೋಚವನ್ನು, ನಿಮ್ಮ ಕಷ್ಟವನ್ನು ಏನಂತ ಸ್ಪಷ್ಟವಾಗಿ ಹೇಳಿಬಿಡಿ. ನಾನು ನಿಮ್ಮ ಅರ್ಧಾಂಗಿನೇ ಅಲ್ಲವೇ? ಅರ್ಧಾಂಗಿ ಹೌದು ಶಾಂತ, ಅರ್ಧಾಂಗಿಯಾಗಿ ಬಂದು ಮೊದಲ ಗಿತ್ತಿ ಹೊಸ ಗಿತ್ತಿಯಾಗಿ ಬಂದಾಗಿಂದ ಪ್ರಥಮ ರಾತ್ರಿಯಿಂದ ಇಲ್ಲಿವರೆಗೂ ಅನೇಕ ವರ್ಷಗಳಿಂದ ನಿನಗೆ ಯಾವುದೇ ಸುಖದ ಲಾಲಾಸೆ ಕೊಡದ ನಾಮರ್ಧ ಶಾಂತ. ನಾಮರ್ಧ. ನನ್ನಂತ ಪಾಪಿ ಹೇಳಿ ಯಾರಿದ್ದಾರೆ ಶಾಂತ? ಈ ಜಗದಲ್ಲಿ ಯಾರಿದ್ದಾರೆ? ನೀವು ಪಾಪಿ ಅಲ್ಲ ರೀ, ನೀವು ಪಾಪಿ ಅಲ್ಲ. ನನ್ನನ್ನು ಕೈ ಹಿಡಿದು ನನಗೆ ಬಾಳು ಕೊಟ್ಟ, ನನ್ನ ಮಾಂಗಲ್ಯವನ್ನು ನೀಡಿದ ನನ್ನ ಪಾಲಿನ ದೇವರು ರೀ. ಶಾಂತ, ದೇವರು ಅಂದರೆ ಗುಡಿಯಲ್ಲಿತ್ತು ಹೊರ ಕೊಡುವ ಶಕ್ತಿ ಇರಬೇಕು ಶಾಂತ ದೇವರಿಗೆ. ಭೂಮಿ ಬಾಯಿ ತೊರೆದು ಉತ್ರಿವಸ್ತ ಮಳೆ ಬಡಿದರೂ ಸಹಿತ ಸುಮ್ಮನೆ ಹೆಳೆಯನಂತೆ ಮಲಗಿದ್ದಾನೆ ಈ ನಿನ್ನ ಪಾಲಿಗೆ ಇವನು ಶಾಂತ. ನಿನ್ನ ಪಾಲಿಗೆ ಇವನು ದೇವರಲ್ಲ ಶಾಂತ, ದೇವರಲ್ಲ. ನಿನ್ನ ಪಾಲಿಗೆ ಬಂದ ಕಂಟಕ ನಾನು. ದಯವಿಟ್ಟು ಶಾಂತ ನನ್ನನ್ನು ಕ್ಷಮಿಸಿಬಿಡು ಶಾಂತ, ಕ್ಷಮಿಸಿಬಿಡು. ನೋಡಿ, ಕ್ಷಮಿಸುವುದಕ್ಕೆ ನೀವೇನು ತಪ್ಪು ಮಾಡಿದ್ದೀರಾ ಹೇಳಿ ಸ್ವಾಮಿ. ನೀವು ಆಡುವ ಒಂದೊಂದ ಮಾತಿನಲ್ಲಿ ಅದು ನನಗೆ ಪ್ರಾರ್ಥಕರ್ಮ. ಅಂದಾಗಿ ನನ್ನ ಪತಿಯೇ ಪರದೇವ ಸುಳ್ಳಿ. ಶಾಂತ, ಪತಿಯೇ ಪರದೇವೆಂದು ಕನಸು ಕಾಣಬೇಡ. ಸುಮ್ಮನೆ ನಿನ್ನ ಯೌವನವನ್ನು ಹಾಳು ಮಾಡಿಕೊಳ್ಳಬೇಡ ಶಾಂತ, ಹಾಳು ಮಾಡಿಕೊಳ್ಳಬೇಡ. ಯಾಕೆಂದ್ರೆ ಅಂದು ನಡೆದ ಗಲಾಟೆಯಲ್ಲಿ ಆ ಸಿದ್ದರಗೌಡ ನನ್ನ ಬಲಮಾಂಗಕ್ಕೆ ಒದ್ದಪಟ್ಟು ನಾನೆಷ್ಟೇ ಡಾಕ್ಟರ್ ತೋರಿಸಿದ್ರು ಸುಧಾರಿಸುವಂತೆ ಕಾಣ್ತಾ ಇಲ್ಲ ಶಾಂತ, ಸುಧಾರಿಸುವಂತೆ ಕಾಣ್ತಾ ಇಲ್ಲ. ಯಾಕಂದ್ರೆ ಸುಮ್ಮನೆ ಪತಿ ಪರದೈವ ಅಂತಂದು ನಿನ್ನ ಯೌವನವನ್ನು ಹಾಳು ಮಾಡಿಕೊಳ್ಳಬೇಡ ಶಾಂತ, ಹಾಳು ಮಾಡಿಕೊಳ್ಳಬೇಡ ಶಾಂತ. ನನ್ನನ್ನು ಮಾತರಿಸಿಕೊಡು. ಈ ಪುರುಷನಿಗೆ ನಿನಗೆ ಯಾವುದೇ ಸುಖ ಅಂತೂ ಸಿಗುವಂತೂ ಕಾಣ್ತಾ ಇಲ್ಲ. ಅದಕ್ಕಾಗಿ ನಾ ಕಟ್ಟಿದ ತಾಳೆಯನ್ನು ಬಿಚ್ಚಿಕೊಟ್ಟು ಮತ್ತೊಬ್ಬ ಪುರುಷನಿಗೆ ಮದುವೆಯಾಗಿ ಸುಖದಿಂದ ಇರುವಂತೆ ಹೇಳ್ತಾ ಇದ್ದೀನಿ ಶಾಂತ. ಆ ಮಾತನ್ನು ಬಿಟ್ಟು ಮಾತನಾಡಿ ಸ್ವಾಮಿ, ಮಾತನಾಡಿ. ನೀವು ಆಡುವ ಆ ಶಬ್ದವನ್ನು ನುಡಿದಿದ್ದಾದ್ರೆ ನನ್ನ ಮೇಲಾನೆ ಹೆಚ್ಚಿನ ನನ್ನ ಎತ್ತವರ ಮೇಲಾನಾಗಿದೆ. ದೇವರು ಮಾತಾಡುತ್ತಿರುವೆ ಶಾಂತ. ಹೌದು, ಆ ದುಷ್ಟ ಸಿದ್ದೇಗೌಡನ ದಬ್ಬಾಳಿಕೆಯಿಂದ ನನ್ನ ಹೆತ್ತವರು ಮಾನ ಮರದಕ್ಕೆ ಹೆದರಿ ಹೆಣ್ಣಿಗೆ ಬೇಕಾಗಿದ್ದು ಶೂಲ ಶೃಂಗಾರವೇ ಎಂದು ಅವರ ಕೈಯಲ್ಲಿ ಸತ್ತಾಗ ಅವರು ಹೆತ್ತ ಮಗನಂತೆ ನನ್ನ ತಂದೆಗೆ ಕಿಚ್ಚುಕೊಟ್ಟು, ಅದು ನನ್ನ ತಂದೆಗೆ ಸಿಲುಕಿ ಕಿಚ್ಚುಕೊಟ್ಟು ಹೆತ್ತ ಮಗನಂತೆ ನೀವು ಆಗಿರುವಾಗ ನನ್ನ ತಂದೆಯ ಕೊಟ್ಟ ಮಾತಿನ ಪ್ರಕಾರದಲ್ಲಿ ನನ್ನನ್ನು ಮರದಿಯನ್ನಾಗಿ ಸ್ವೀಕಾರ ಮಾಡಿದ ನೀವು ನನ್ನ ತಂದೆ ಮಾತಿಗೆ ನೀವು ಅಳಗಳಿದ್ದೀರಾ? ಹೇಳಿ ಶಾಂತ, ಅಳಬೇಡ ಶಾಂತ, ಅಳಬೇಡ. ಅಂದ್ರೆ ಅವಳ ವಚನ ಭ್ರಷ್ಟರಾಗಿದ್ದೀರಾ ಅಂತು. ಹೋದ್ರೆ ಏನರಾದಿದ್ದು ಅದು ಯಾರಿಂದ, ಅದು ನನ್ನಿಂದ ಅನ್ನೋದು ನಿಮಗೆ ಗೊತ್ತಿಲ್ಲ ಏನ್ರಿ? ಆ ಸಿದ್ದೇಗೌಡನ ದಬ್ಬಾಳಿಕೆಯಿಂದ ಜೀವನ ಪೂರ್ತಿ ನೀವು ಕೊರಗುವುದಾದರೆ ಹೀಗೆ ಅದು ನನಗೆ ಗೊತ್ತಿಲ್ಲವೆಂದು ತಿಳಿದಿದ್ರಿ ಏನ್ರಿ? ಅದೇ ನನ್ನ ತಂದೆಯ ಸಾಹುಕಾರನ ಸಂಪತ್ತು ನಿಮಗೆ ಬಂದಿದೆ. ಆಪತ್ತು ಬಂದಿದೆ ಎಂದು ನನಗೆ ತಿಳಿದಿಲ್ಲವೇನ್ರಿ? ಶಾಂತ, ಅಳಬೇಡ ಶಾಂತ, ಅಳಬೇಡ. ಹೌದ್ರಿ, ನನಗಾಗಿ ನನ್ನ ಹೆತ್ತವರಿಗಾಗಿ. ಆದ್ರೆ ನಿಮ್ಮನ್ನು ನರಕವನ್ನೇ ಆಗಿಬಿಟ್ಟಿದೆ ನಿಮ್ಮ ಜೀವನ ಅನ್ನೋದು ನನಗೆ ತಿಳಿದಿಲ್ಲವೇನ್ರಿ? ಈ ನನ್ನ ಕಾಮ ಸುಖಕ್ಕಾಗಿ ತ್ಯಾಗವನ್ನು ಮರೆತು, ಈ ಮಾಂಗಲ್ಯವನ್ನು ಮರೆತು ಬೇರೊಬ್ಬರ ಗಂಡನಾಗಿರಲು ನನಗೆ ಎಂದಿಗೂ ಸಾಧ್ಯವಿಲ್ಲ ರೀ, ಸಾಧ್ಯವಿಲ್ಲ. ನೋಡಿ, ಗಂಡನಾಗಿ ಇರಬೇಕೆಂದು ಬೇರೊಬ್ಬರಿಗೆ ನಿಮ್ಮನ್ನ ಬಿಟ್ಟರೆ ಬೇರೊಬ್ಬರ ಗಂಡ ನನಗೆ ಬೇಕಾಗಿಲ್ಲ ರೀ, ಬೇಕಾಗಿಲ್ಲ.
ಸೋಲಿಗಾಗಿ, ಇದು ನನ್ನ ಕಾಮದ ಸೋಲಿಗಾಗಿ ಈ ತ್ಯಾಗವನ್ನು ಮಾಡಿ ಹೋಗ್ತಾ ಇದ್ದೀನಿ. ಇದು ನಿಮ್ಮ ಪಾದದ ಶಾಂತ, ಎಂತ ಕಠೋರವಾದ ಶಬ್ದವನ್ನು ಬಿತ್ತರಿಸ್ತಿರ್ತೀವಿ ಶಾಂತ, ಎಂತ ಕಠೋರವಾದ ಶಬ್ದವನ್ನು ಬಿತ್ತರಿಸ್ತಿರ್ವಿ. ಈ ಕಾಲ ಶಾಂತ ಕಲಿಯುವ ಕಾಲ, ಕಲಿಕೆಯ ಕಾಲ ಶಾಂತ, ಕಲಿಕೆಯ ಕಾಲ. ಅದು ತಿರುವ ಮುರುಗಿನ ಕಾಲ ಶಾಂತ, ತಿರುವ ಮುರುಗಿನ ಕಾಲ ಶಾಂತ. ಅದು ನಿನ್ನಿಂದ ಸಾಧ್ಯವೇ ಶಾಂತ, ಅದು ನಿನ್ನಿಂದ ಸಾಧ್ಯವೇ? ಸಾಧ್ಯವಾಗದಿದ್ದರೆ ಸಾಧಿಸಿ ತೋರಿಸಬೇಕು ಈಗಿನ ಕಾಲದಲ್ಲಿ. ಅಂದಾಗ ನಿಜವಾಗಲೂ ಹೆಣ್ಣಿನ ಧರ್ಮಾರಿ ಆ ಮಾರುತಿ ಮುರ್ನಾಳ ಹಕ್ಕನೇಶ್ವರ, ಆ ಮಾರುತಿ ಸಾಕ್ಷಿಯಾಗಿ ಈ ಶಿವನ ಪಾರ್ವತಿ ಸಾಕ್ಷಿಯಾಗಿ ನಾ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಶಾಂತ, ನನ್ನ ಮನಸ್ಸಿನ ಮನೋರೋಗ ಸರಿಯಾಗುವವರೆಗೂ ನೀನು ಹಾಗೆ ಇರ್ತೀಯಾ? ನೋಡು ಶಾಂತ, ಹಾಗಂತ ನನಗೆ ಮಾತು ಕೊಡು. ಇಲ್ಲಿ ನಡೆದ ವಿಷಯ ಮತ್ತಾರಿಗೂ ಗೊತ್ತಾಗಬಾರದು ಶಾಂತ, ಮತ್ತಾರಿಗೂ ಗೊತ್ತಾಗಬಾರದು. ಯಾಕೆಂತಂದರೆ ಈ ಅಸುರು ಸಮಾಜದಲ್ಲಿ ಕಾಮ ಚಟಾಕ್ಷದಿಂದ ಒಂದು ಹೆಣ್ಣನ್ನು ಕಣ್ತೆರೆದು ನೋಡುವ ಹಸಿರು ಗಂಡಸರು ಮಾಡಿದ್ದಾರೆ ಶಾಂತ, ಹಸಿರು ಗಂಡಸರು ಮಾಡಿದ್ದಾರೆ. ಹಾಗಾದರೆ ಈ ನಿನ್ನ ಸುರವಾದ ಸಿಂಗಾರವಾದ ಶೀಲಕ್ಕೆ ಬಂಗಾರವಾದ ಬೆಲೆ ಬರಬೇಕಾದರೆ ವಜ್ರದ ಕಣಿಯಾಗಿ ಸುಮಂಗಲಿಯಾಗಿ ದೀರ್ಘವಾಗಿ ಬಾಳೆ ಮಾಡ್ತೀನಂತ ನನಗೆ ಮಾತು ಕೊಡು ಶಾಂತ, ಮಾತು ಕೊಡು. ಸತ್ಯವಾಗಿ ಮಾತನ್ನು ಕೇಳಿದ್ದೀರಾ? ಆ ಸತ್ಯವನ್ನು ಸಾವಿತ್ರಿ ಯಮನಿಂದ ಹೊರ ಪಡೆದು ನನ್ನ ಗಂಡನಿಗೆ ಧೌಳಿ ಎಂಬ ಈ ಹೆಣ್ಣಿಗೆ ಅಮೂಲ್ಯವಾದ ವಸ್ತು ಹೊಂದಿದೆ. ಹೆಣ್ಣಿಗೆ ಬೇಕಾಗಿದ್ದು ಶಿವನ ಶೃಂಗಾರವೆನ್ನುವುದು. ಅಂದಾಗ ನಾನಿನ ಸತಿ ಅಲ್ಲರಿ, ಇದು ನಿಮ್ಮ ಪಾದದಾನಗೆ ಮತ್ತೆ ಸಂತೋಷವಾಯಿತು ಶಾಂತ, ಸಂತೋಷವಾಯಿತು. ನೋಡು ಶಾಂತ, ಏನೋ ನನ್ನ ಮನಸ್ಸಲ್ಲಿ ಇರ್ತಕ್ಕಂಥ ದುಃಖನ್ನ ನಿನ್ನ ಮುಂದೆ ತೋಡಿಕೊಂಡೆ. ದಯವಿಟ್ಟು ಬೇಜಾರಿಲ್ಲ ತಾನೇ? ಈ ನಿನ್ನ ದಿಟ್ಟ ವಾಣಿ ಇಲ್ಲಿ ಕಲ್ಲ ಕುಂತಂತ ಸುಮಂಗಲರಿಗೆ ಆದರ್ಶವಾಗಲಿ. ಈ ನಿನ್ನ ವಾಣಿ ಎಲ್ಲರಿಗೂ ಮಾರ್ಗದರ್ಶನ ಶಾಂತ. ಈ ಸುಂದರವಾದ ಸಮಯದಲ್ಲಿ ನಿನ್ನ ಜೊತೆ ಒಂದು ಮಧುರವಾದ ಗೀತೆ ಬರಬಾರದು. ಸಂಕೋಚವು ಏಕೆ ನನ್ನ ರಾಜ?
ಅತ್ತಿಗೆ ಬಾತಮ್ಮ, ಈಗ ಬಂದೇನಪ್ಪ ನೀನು? ಅಲ್ಲೋ ತಮ್ಮ, ಹೊಲಕ್ಕೆ ಹೋಗಿ ಎಷ್ಟೊತ್ತಾಯ್ತು? ಊಟ ಉಪಚಾರದಲ್ಲಿ ಹಾಗೆ ಹೊಟ್ಟಿದ್ದಿಲ್ಲ, ಹೊಲಕಡೆ ಹೋಗಿದ್ದೇನಪ್ಪ ನೀನು? ಹೌದಲ್ಲ, ಕರೆಂಟ್ ಹೋದ ತಕ್ಷಣ ನೀರು ಹಾಯಿಸುವುದನ್ನು ಬಿಟ್ಟು ಆ ತಾಸಿನ ಹಿಂದೆ ಬಂದೆಯಲ್ಲ. ಆದರೆ ನಾ ಬರುವುದರೊಳಗಾಗಿ ಈ ಊರಿನ ಅಗಸಿ ಮುಂದೆ ಒಂದು ದೊಡ್ಡ ಕುಸ್ತಿ ಕಣನೆ ಏರ್ಪಾಟಾಗಿತ್ತಲ್ಲ, ದೊಡ್ಡ ಕುಸ್ತಿ ಕಣನೆ ಏರ್ಪಾಟಾಗಿತ್ತು. ಅಂದ್ರೆ ಅದ್ರ ಕಡೆ ಕುಸ್ತಿಯನ್ನು ಕತ್ತು ನಿಂತಿದ್ದೀರ? ಕಡೆಯ ಕುಸ್ತಿನ ಕಿತ್ತೆ ಅತ್ತಿಗೆ. ಆದರೆ ಆ ಕಡೆ ಗಡಿಯನ್ನು ನೋಡಿ ನನ್ನ ಮೈಯೆಲ್ಲ ರೋಮಾಂಚನಗೊಂಡು ಹನುಮ ಶಕ್ತಿಯ ಬಲ ನನ್ನಲ್ಲಿ ಆವರಿಸಿ ನೀವು ಉಳಿಸಿದ ಕೈ ತುತ್ತಿನ ರಕ್ತ ಕೂಗಿ ಹೇಳಿತಮ್ಮ, ಆ ಕಡೆಗಡಿನ ಉಳಿದು ಬಂಗಾರ ಕಡೆ ಕೆಳೆಂದು. ತಮ್ಮ, ನನಗೆ ತಿಳಿಯದೆ ಊರಲ್ಲಿ ಕುಸ್ತಿ ಕಣ ನಡೆಯುತ್ತೆ. ಊರಿಗೆ ದೊಡ್ಡವನಾದ ಆ ಸಿದ್ದನಗೌಡ ಏರ್ಪಡಿಸಿದ ನನ್ನ ಆ ಕಣವನ್ನು, ಆ ಕುಸ್ತಿಯಲ್ಲಿ ಅವನ ಬಲಗೈ ಬಂಟ ಕರಿಯಾಣೆ ನನ್ನ ಕೊನೆಯ ಪಂದ್ಯದ ಗಡಿ. ಮೈದಿನ, ಆ ನೀಚ ಗೋಡಿನ ಸಹವಾಸ ಕಡಿಯನ್ನು ಕಿತ್ತುಕೊಂಡು ನೀನೇಕೆ ಹೋಗಿದ್ದೆಪ್ಪ? ಅಮ್ಮ ಬಲರಾಮ, ಏನಪ್ಪ ಇದು ನಿನ್ನ ನಿಗೋಡ ನಡೆ? ಏನಂತ ಸ್ಪಷ್ಟವಾಗಿ ಹೇಳಬಾರ್ದು ತಮ್ಮ, ಸ್ಪಷ್ಟವಾಗಿ ಹೇಳಬಾರ್ದು. ಜಿಲ್ಲಾ ಸಹಕಾರಿ ಬ್ಯಾಂಕ್ ಚುನಾವಣಾ ಅಭ್ಯರ್ಥಿಯಾದ ಆ ಗೌಡ ನಮ್ಮ ಭಾಗದ ಎಲ್ಲ ಸೊಸೈಟಿಯ ಅಧ್ಯಕ್ಷರನ್ನು ಕರೆಯಿಸಿ ಅವರಿಗೆ ಜೀವ ಬೆದರಿಕೆ ಹಾಕಿಬಿಟ್ಟ. ಅದರಲ್ಲಿ ಒಬ್ಬಾತ ಎದ್ದು ನಿಂತು, ಏನ್ರಿ ಗೌಡೆ, ಇದು ಪ್ರಜಾಪ್ರಭುತ್ವವಿದೆ, ಇದೇನು ರಾಜ ಮಹಾರಾಜರ ಕಾಲವಲ್ಲ, ನಮ್ಮ ಮತ ನಮ್ಮ ಹಕ್ಕಿದೆ ಎಂದನು. ಅದಕ್ಕೆ ಆ ನೀಚಗೌಡ ಸುಮ್ಮನೇನಪ್ಪ? ಇಲ್ಲಣ್ಣ, ಆ ಕರಿಯನನ್ನು ಬಿಟ್ಟು ಅವನನ್ನು ಸಾಕಷ್ಟು ಹೊಡಿಸಿಬಿಟ್ಟಲ್ಲ, ಸಾಕಷ್ಟು ಹೊಡಿಸಿಬಿಟ್ಟ. ಆ ಹೊಡಿತಕ್ಕೆ ಅಲ್ಲಿದ್ದವರೆಲ್ಲರೂ ಓಡಿ ಹೋಗಿಬಿಟ್ಟರು. ಅಲ್ಲಿ ನಿಂತವನು ನಾನೊಬ್ಬನೇ ಅಲ್ಲ, ಈ ನಿನ್ನ ತಮ್ಮ ಒಬ್ಬನೇ. ಮೈದಿನ, ಆ ಕ್ರೂರಿನ ಮುಂದೆ ನೀನು ನಿಂತಿದ್ದೀನಪ್ಪ. ಆತ ಕ್ರೂರಿಯಾದರೇನು, ಮಹಾರಾಜ ಕೌರವ ದುರ್ಯೋಧನನಾದರೇನು? ಆ ಗೌಡ ನನ್ನನ್ನು ನೋಡಿ ನನಗೇನಂದ ಗೊತ್ತೇನನ್ನ? ಏನಲೇ ರಣ ಹೇಳಿ, ರಾಮಲಿಂಗನ ತಮ್ಮ ನೀನು ಎದ್ದು ನಿಂತೇನಲೇ ನನ್ನ ಕರಿಯಾಣ ಹೊಡಿಯಾಕ? ಬಾರ್ಲೆ, ನೀ ಗಂಡಸೇ ಆಗಿದ್ದರೆ, ನೀ ಮೊಪ್ಪಗ ಹುಟ್ಟಿದ ಮಗನ ನೀನಾಗಿದ್ದರೆ ಒಂದು ಕುಸ್ತಿಯಾಡಲೇ ನನ್ನ ಕರಿಯಾಣ ಕೂಡ ಅಂದ. ಹೌದ್ರಿ, ಅಷ್ಟೇ ಕೇಳಿಕೆ. ಹಪ್ಪಿಗೆ ಹುಟ್ಟಿದ ಮೈದನ ಎಂದು. ಹೌದ್ರಿ, ಅವರು ಎದ್ದಿರುವಾಗ ಮೀಸೆ ತಿರುವಿ ಸಟ್ಟು ಹೊಡೆದು ಬರಬೇಕಾಗಿತ್ತು ನನ್ನ ಮೈದನ. ಸೆಟ್ಟು ಹೊಡೆಯುವುದೇನತ್ತಿಗೆ? ಅದೇ ಕ್ಷಣವೇ ನಾನು ಪ್ರತಿ ಮೀಸೆ ತಿರುವಿ ಅಪ್ಪಗ ಹುಟ್ಟಿದ ಮಗ ನಾನೇ ಇದ್ದೇನಂತ ಹೇಳಿ ಆ ಕರಿಯಾಣನ ಹೊತ್ತು ಈ ಊರಾಗಿಸಿ ಮುಂದೆ 10 ಸುತ್ತು ಹಾಕಿ ಆ ಗೌಡನ ಪಾದದ ಮುಂದೆ ಹೋಗಿದೆಯಮ್ಮ. ಆ ಹೊಡಿತಕ್ಕೆ ಆ ಗೌಡನ ಎದೆಗಡಿಗೆ ಈ ರೈತರಿಗೆ ಶರಣಾಗಿ ಹೋದ. ತಮ್ಮ ನೋಡ್ತಮ್ಮ, ನನ್ನ ತಮ್ಮ ಹಸಿದ ಹುಲಿಗೆ ಹಾಲನ್ನು ತರುವಷ್ಟು ತಾಕತ್ತು ನಿನ್ನದಿದೆಯಪ್ಪ. ನನಗೆ ಚೆನ್ನಾಗಿ ಗೊತ್ತಪ್ಪ, ನನಗೆ ಚೆನ್ನಾಗಿ ಗೊತ್ತು. ಅಷ್ಟೇ ಅಲ್ಲ, ನನ್ನ ತಮ್ಮ ಎಂಟದೇ ಬಂಟ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಎಲ್ಲೂ ಸರಿ ಅನ್ಯಾಯ ಅನೀತಿ ಅತ್ಯಾಚಾರ ನಡೀತೀಯೋ ಅಲ್ಲಿ ನನ್ನ ತಮ್ಮನ ಪ್ರವೇಶ ಇರುತ್ತದೆ ನನಗೆ ಗೊತ್ತು ತಮ್ಮ. ನೋಡ್ತಮ್ಮ, ಆದ್ರೂ ಒಂದು ಮಾತು ಹೇಳ್ತೀನಿ, ಆ ನೀಚ ಸಿದ್ದನಗೌಡ ಮೋಸ ವಂಚನೆ ದರೋಡೆ ಮಾಡುತ್ತಾ ಅನ್ಯಾಯ ಅತ್ಯಾಚಾರ ಅಧರ್ಮಿಗಳನ್ನು ಮಾಡ್ತಾನಮ್ಮ. ಅತ್ಯಾಚಾರ ಧರ್ಮಿಗಳನ್ನು ಮಾಡ್ತಾನೆ. ಹಿಂದೆ ತಮ್ಮ ಎಂತೆಂಥ ಶೂರರು ಮೋಸಕ್ಕೆ ಒಳಗಾಗಿದ್ದಾರಪ್ಪ, ಮೋಸಕ್ಕೆ ಮನೆಯಾಗಿದ್ದಾರೆ. ಅದಕ್ಕಾಗಿ ತಮ್ಮ ಆ ಶೀತಲಗಳು ಇರಬೇಕಾದ್ರೆ ಏನು ಹುಷಾರಾಗಿರ್ಬೇಕು ತಮ್ಮ, ಹುಷಾರಾಗಿರ್ಬೇಕು. ಈ ಎಲ್ಲ ವರ್ತಮಾನವನ್ನು ಕಂಡರೆ ನನಗೆ ಏಕೋ ಭಯವಾಗುತ್ತಿದೆ ಸರ್, ಭಯವಾಗುತ್ತಿದೆ. ಏನ್ರಿ ನಿಮಗೆ ಭಯವಾಗ್ತಾ ಇದೆಯಾ? ಗೆದ್ದಿರುವುದು ನನ್ನ ಮೈದನ ರೀ, ಹೊರಗುವಂತ ಅವಶ್ಯಕತೆ ಇಲ್ಲ ರೀ. ನನ್ನ ಹೆತ್ತವ್ರನ್ನ ಸರ್ವನಾಶ ಮಾಡಿದ ಅವರು ಸಂಹಾರ ಆಗಲೇಬೇಕು. ಹೌದಲ್ಲ, ಮಾಡಿದವರಿಗೆ ಮಾಡಿ ತೋರಿಸಬೇಕನ್ನುವ ಆ ಸುಭಾಷ್ ಚಂದ್ರನ ಬೇಸರ ಮಾತು. ಮಾಡು ಇಲ್ಲವೇ ಮಡಿ ಎಂಬ ಆ ಗಾಂಧೀಜಿಯವರ ಮಾತು ನಡೆಸಾಗಬೇಕಾದರೆ ನನ್ನಂತ ಯುವಶಕ್ತಿಗಳು ಎದ್ದು
ಅಂದಾಗ ಈ ರಾಜ್ಯ ರಾಮರಾಜ್ಯವಾಗುವುದಲ್ಲ, ರಾಮರಾಜ್ಯವಾಗುವುದು. ಅಣ್ಣ ಹೇಳುವ ಮಾತಲ್ಲಿ ಸತ್ಯವಿದೆ. ಅಣ್ಣ, ನಮ್ಮಂತ ಯುವಕರು ಯುದ್ಧವಂತ ಯುವಕರ ಶಕ್ತಿಯಿಂದಲೇ ವಿದ್ಯುತ್ ಶಕ್ತಿ ಎಂದು ಸ್ವಾಮಿ ಯುವಕನೆಂದು ಹೇಳ್ತಾರಲ್ಲ. ಪಾಪಮ್ಮ, ಈಗ ಬಂದೇನಪ್ಪ ನೀನು? ಹೌದಣ್ಣ, ಈಗ ಬಂದೆ. ಹೇಗಿರಲಿದೆಯಪ್ಪ ನಿನ್ನ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿರ್ತಾನೆ? ಅಣ್ಣ, ಪರೀಕ್ಷೆಯಲ್ಲಿ ಈ ವರ್ಷ ಪ್ರಥಮ ರ್ಯಾಂಕ್ ಬರುವ ನಿರೀಕ್ಷೆ ಇದೆ. ಅದು ಅಣ್ಣ ಅತ್ತಿಗೆರ ಕೃಪಾ ಆಶೀರ್ವಾದದಿಂದ. ತಮ್ಮ, ನನ್ನ ಆಶೀರ್ವಾದಕ್ಕಿಂತ ಈ ಮನೆಯ ಯಜಮಾನ ಆಶೀರ್ವಾದ ಬಹಳ ದೊಡ್ಡದಿದೆಯಪ್ಪ, ಬಹಳ ದೊಡ್ಡದಿದೆ. ಆ ಮಹಾನುಭಾವರ ನಾವು ನಿಂತಂತ ನೆಲ ಜಲ ಎಲ್ಲ ಅವ್ರದ್ದೇ ಅಪ್ಪ. ಅವರ ಆಶೀರ್ವಾದ ಬಹಳ ದೊಡ್ಡದಿದೆ. ಮೊದಲು ಅವರ ಆಶೀರ್ವಾದ ಪಡೆದುಕೊಳ್ಳಪ್ಪ, ಅವರ ಆಶೀರ್ವಾದ ಪಡೆದುಕೊಳ್ಳಿ. ಹೌದಣ್ಣ, ಪ್ರೇರಣೆಯವರು ಪದೇ ಪದೇ ಹೇಳ್ತಿರ್ತಾರೆ, ನಿಮ್ಮ ಅತ್ತಿಗೆ ತಂದೆಯವರು ನಾಡಿಗೆ ದೇವರಾಗಿದ್ದಾರಂತೆ. ಹೌದೇನಣ್ಣ? ಹೌದು ತಮ್ಮ, ಆ ಕತೆ ಬಹಳ ಅಪಾರವಾಗಿದೆ. ಮುಂದೆ ಸಮಯ ಸಂದರ್ಭ ಬಂದಾಗ ಆ ಮಾತನ್ನು ನಿಮಗೆಲ್ಲ ಹೇಳ್ತೀನಿ. ಇದೇ ಸೋದರ, ಅದರಂತೆಯೇ ನನ್ನ ಅತ್ತಿಗೆ ಹುಟ್ಟು ಬಂದಿದ್ದು ಪುಣ್ಯವತಿ. ಹೌದಪ್ಪ, ಆ ಕತೆ ಬಹಳ ಅಪಾರವಾಗಿದೆ. ಮುಂದೆ ಸಮಯ ಬಂದಾಗ ಹೇಳ್ತೀನಿ. ಈ ಸಮುದ್ರ ಸಂಭವದಲ್ಲಿ ಎಲ್ಲರೂ ಕೂಡಿ ನಿಮ್ಮ ಅತ್ತಿಗೆ ಜೊತೆ ಮತ್ತೊಂದು ಹಾಡು ಹಾಡಲ್ವಾ? ಹಾಗೆ ಆಗಿರಲ್ಲ. ನಮ್ಮ ಮನೆಯಲ್ಲಿ ಕರಗಲು ಸಾಗುತ್ತವೆ. ನಮ್ಮ ಮನೆಯಲ್ಲಿ ತಿನ್ನುವುದು ಚೈತ್ರವೇ, ಬೆಳದಿಂಗಳಲ್ಲಿ ಪ್ರೀತಿ ಕರಗಲು ಸಾಗುತ್ತವೆ. ಸವಿತೋರಿದು ಪ್ರೀತಿಯ ಪರಿಮಾಣ, ಪ್ರೀತಿಯ ವಿಮಾನ. Thank you.
ಹೊಟ್ಟೆ ತುಂಬಾಸಿದೆ, ಊಟಕ್ಕೆ ಬಿಡಿಸಿ. ಬನ್ನಿ ಮೈದನ, ಎಲ್ಲರೂ ಒಳಗಡೆ ಬನ್ನಿ, ಊಟ ಮಾಡೋರಂತೆ. ಪ್ರಸಾದವನ್ನು ಸಿದ್ಧ ಆಗಿದೆ, ಬನ್ನಿ ಪ್ರಸಾದ. ಎಂತ ಮೂಜಿನ ಕುದುರೆ ಹತ್ತಿದ ಮೇಲೆ ತಿರುಗೋದು 9 ಬೇರೆ. ಹತ್ತಿ ಕಟ್ಟಿಗೆ, ಬತ್ತಿ ಕಟ್ಟಿಗೆ, ಕೈ ಕೈ ಧೂಳುಗೈ, ಪಂಚಂ ಪಗಡಂ ಪಡೋಲಕ್ಕೆ ಇದೇನಪ್ಪ ಬಂದ್ ಕಡೆ ಕೈಯಾಗ ಸಿರಿದ ಶ್ಲೋಕ ಹೇಳಾಕತ್ತಾನ. ಯಾವೂರ ಆಚಾರ್ಯ ಅಂತೇನ? ಯಾವೂರ ಆಚಾರ್ಯನಲ್ಲ, ಯಾವ ಬ್ರಹ್ಮಚಾರ್ಯನಲ್ಲ. ಸಂಭೋಗದ ಹಿಂದಿ ಒಳಗ 420 ಹಿಂದಿ ಒಳಗ 420 ಅಂತಾರ, ಇಂಗ್ಲಿಷ್ ಒಳಗ 420 ಅಂತಾರ, ಕನ್ನಡದಾಗ ಕೆಟ್ಟ ಸುಮಾರು ಅಂತಾರ. ಈ ದುನಿಯಾದಲ್ಲಿ ಬದುಕಬೇಕಾರೆ ದುಡ್ಡು ಅಂತಿದ್ರ ಖುಷಿದವ ಅಪ್ಪನ ಬೆಟ್ಟ. ಈ ಜಗತ್ತಿನಾಗ ಏನ್ ಬೇಕಾದ್ರೂ ಖರೀದಿ ಮಾಡಿಕೊಬೋದು. ಹಂಗ ಅನ್ಕೊಂಡ್ರವ್ ನಾನು, ಹಂಗ ಬಾಳ್ತಾರವ್ ನಾನು. ದುಡ್ಡು ಯಾವ ರೂಪನಾಗಲು ಬರಲಿ, ಯಾವ ಆಸ್ತಿ ರೂಪನಾಗದು ಬರಲಿ, ಒಟ್ಟಿನಲ್ಲಿ ಈ ಕಾಳಿಂಗನಿಗೆ ದುಡ್ಡು ಬರಬೇಕು ಅಷ್ಟೇ. ನಾವು ಸಿಗರೇಟ್ ಫ್ಯಾಕ್ಟ್ರಿ ಕಟ್ತೀವಿ, ನೀವು ಸೇರ್ತೀರಿ, ನಾವು ಶ್ರೀಮಂತ ಆಗ್ತೇವೆ. ನಾವು ಸ್ಟಾರ್ ಹೋಟೆಲ್ ಫ್ಯಾಕ್ಟ್ರಿ ಕಟ್ತೀವಿ, ನೀವು ತಿಂತೀರಿ, ನಾವು ಶ್ರೀಮಂತ ಆಗ್ತೇವೆ. ಹಂಗ ಹಾದಿ ಬೀದಿಗೊಂದು ಬಾರ್ ಅಂಗಡಿ ಓಪನ್ ಮಾಡ್ತೇವೆ. ನೀವು ಹೆಂಡ್ರ ಮಕ್ಕಳನ್ನ ಬಿಟ್ಟು ಬಂದು ಕುಡಿತೀರಿ, ನಾವು ಶ್ರೀಮಂತ ಆಗ್ತೇವೆ. ಆದ್ರ ರೈತ ಬೆಳೆದ ಅನ್ನ ಇಡೀ ಜಗತ್ತಿಗೆ ಆದ್ರೂ ರೈತ ಶ್ರೀಮಂತ ಆಗೋದಿಲ್ಲ. ಯಾಕೆ? ಯಾರ ವಿಚಾರ ಮಾಡ್ರಿ ಏನ? ಮಾಡಂಗಿಲ್ರಿ, ಮಾಡೋದಕ್ಕೆ ಬರಂಗಿಲ್ಲ.
ಸೊಸೈಟಿ ಬ್ಯಾಂಕ್ ಸಾಲ ಹಾಕೋದು ಯಾವ್ದಾರ ಸರ್ಕಾರ ಬಂದು ಮನ್ನಾಯ ಮಾಡ್ಬಿಟ್ಟು ಹೋಗಿ ನೋಡುದು ಅವರು ಆ ಜನ ಈ ಜನ ಆ ಭಾಗ್ಯ ಈ ಭಾಗ್ಯ ಅಂತ ಹೇಳಿ 5 ವರ್ಷ ಹಾಕೊಂಡು ಗುಮ್ಮದು ನಿಮಗೆಲ್ಲ ಯಾವಾಗ ಬರ್ತೈತಿ ರೈತ ಯಾವಾಗ ಒಟ್ಟಿನಲ್ಲಿ ಈ ಕಾಳಿಂಗನಿಗೆ ದುಡ್ಡು ಬರಬೇಕು ಅಷ್ಟೇ ತಡು ಎಂಬ ತೋಟದಲ್ಲಿ ಮನ ಎಂಬ ಮಲ್ಲಿಗೆ ಬಿತ್ತಿ ಆ ಹೂವಿನ ಮಕರಂದ ಇರಬೇಕೆಂದು ಆ ದುಂಬಿ ನಾನಾಗಿ ಆ ಸೈತನ ಕೈ ಸೇರಬೇಕಾದ್ರೆ ನನ್ನ ಕೈ ಜಾರಿ ಆ ರಬಲಿಗಳ ಕೈ ಸೇರಿಲ್ಲ ಸೈತ ಶಾಂತ ಶಾಂತ ಬಾಯ್ ಏ ಶಾಂತ ನೀ ಹೆಜ್ಜೆ ಇಟ್ಟ ಗೆಜ್ಜೆ ಸಪ್ಪಳ ಕೇಳಿ ಹುಚ್ಚನಾಗಿ ಹೋಗಿದ್ದಾನೆ ಈ ಕಾಳಿಂಗ ನಿನ್ನ ಪ್ರೇಮದ ಕಾಂತ ನಾನಾಗಬೇಕಾದ್ರೆ ನಿನ್ನ ಸಲುವಾಗಿ ಎಂತ ಕೂಡ ಶಾಂತ ಮನಸ್ಸಿಂದ ಕದ್ದುಕೊಳ್ಳುವ ನಿನ್ನ ಶೀಲವನ ನೀ ಅಂತ ಗರತಿ ಗಂಗನ ಮಗಳಾದರೂ ಸರಿ ನಿನ್ನ ಚುಂಬಿಸುವ ಸಾಮರ್ಥ್ಯ ಈ ಕಾಲಗಳಿಗಿದೆ ಸಿದ್ದನಗೌಡನ ಕದ್ದು ಹೋಗುತ್ತಿರುವ ನಿನ್ನ ತಂದೆ ಆಸ್ತಿ ಇವರು ನಿನ್ನ ಗಂಡನಿಗೆ ತಿಳಿಸಿ ನಿನ್ನ ಗಂಡನ ಜೊತೆ ಕೈ ಸೇರಿಸಿ ದಿನನಿತ್ಯ ನನ್ನ ಕಣ್ಣಿನಲ್ಲಿ ಕೋಲು ಮಿಂಚಿ ನಿಂತು ಕಾಣುತ್ತಿರುವ ಈ ನಿನ್ನ ಸೌಂದರ್ಯ ಸವಿಯನ್ನು ಸವಿಯದಿದ್ದರೆ ನನ್ನ ಹೆಸರು ಕಾಳಿಂಗನೇ ಅಲ್ಲ ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ಎಲ್ಲ ಸರ್ವ ಸ್ವತಂತ್ರನಾದ ನಾನು ಪ್ರಭುತ್ವರಾವಣ ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳು ಚಂಡಾಡಬಲ್ಲೆ ಗಂಡ ದಾಳಿಗಳ ಮಂಡ ನಾಯಕನಾದ ನಾನು ಗಂಡಗೆಯ ಗಂಡರ ಗಂಡನಾದ ನಾನು ಪ್ರಚಂಡ ರಾವಣ